ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್. ಹಾಗೆ ನಾನು ಡೈಲಿ ಕುಕಿಂಗ್ ವ್ಲಾಗ್ಗೆ ಸ್ವಾಗತ. ತುಂಬ ದಿನ ಆಗಿತ್ತು ವಿಡಿಯೋನ ಅಪ್ಲೋಡ್ ಮಾಡ್ದೇನೆ, ಅದಕ್ಕೆ ಇವತ್ತು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಭಾನುವಾರದ ಮಧ್ಯಾಹ್ನದಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಭಾನುವಾರ ಅಂದರೆ ವುಮೆನ್ಸ್ ಡೇ ದಿನದ ವ್ಲಾಗ್ ಆಗಿರುತ್ತಿದ್ದು. ಮತ್ತು ಮಧ್ಯಾಹ್ನ ಊಟಕ್ಕೆ ನಾನು ಬೆಂಡೆಕಾಯಿ ಹುಳಿ ಮತ್ತು ಮುದ್ದೆನ ಮಾಡ್ಕೊಂಡಿದ್ದೆ. ಹಸ್ಬೆಂಡ್ ಕೂಡ ಮನೇಲಿದ್ರಲ್ಲ, ಭಾನುವಾರ ಆಗಿದ್ದರಿಂದ ಮಗನೂ ಮನೇಲಿದ್ದೆ. ಯೂಶಲಿ ನಾನು ಅವರಿಬ್ಬರು ಮನೇಲಿ ಇದ್ಬಿಟ್ರೆ ತಿಂಡಿ ಎಲ್ಲ ಮಾಡೋದೇ ಇಲ್ಲ, ಡೈರೆಕ್ಟಾಗಿ ಈ ರೀತಿ ಒಂದೇ ಸರಿ ಅಡುಗೆನ ಮಾಡಿಬಿಡ್ತೀನಿ. ಮತ್ತು ಸಾರು ಇದ್ಬಿಟ್ರೆ ರಾತ್ರಿಗೂ ಈಸಿ ಆಗುತ್ತಲ್ಲ, ಹೊರಗಡೆ ಏನಾದರೂ ಹೋಗೋದಿದ್ರೆ ಅಂದ್ಬಿಟ್ಟು ಮಾಡಿಟ್ಬಿಡ್ತೀನಿ. ಇನ್ನು ಬೆಂಡೆಕಾಯಿ ಇತ್ತಲ್ಲ, ಬೆಂಡೆಕಾಯಿ ಹುಳಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಮತ್ತು ನಾನು ಮುಂಚೆನೇ ತರಕಾರಿನೆಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಫ್ಯಾನಿನ ಗಾಳಿಗೆ ಹಾರಕ್ಬಿಟ್ಟು ಈ ರೀತಿ ಬಾಕ್ಸಿಗೆ ಟಿಶ್ಯೂ ಪೇಪರ್ನ ಹಾಕಿ ಇಟ್ಬಿಡ್ತೀನಿ. ಅಡುಗೆ ಮಾಡುವಾಗಂತೂ ತುಂಬ ಸುಲಭ ಆಗುತ್ತಲ್ಲ. ಮತ್ತು ನೀವು ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗಿ ಕೂಡ ಇದೆ. ತುಂಬ ದಿನ ಆಗಲೇ ಒಂದು 6-7 ದಿನದ ಮೇಲಾಯಿತು ಬೆಂಡೆಕಾಯಿನ ತಂದು. ತುಂಬಾ ಫ್ರೆಶ್ ಆಗಿ ಕೂಡ ಅನ್ನಿಸ್ತಾ ಇತ್ತು. ಸೊ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದು ಪ್ಯಾನಿಗೆ ಒಂದು ಅರ್ಧ ಚಮಚ ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಅರ್ಧ ಕೆ ಜಿಯಷ್ಟು ಇದೆ ಅನಿಸುತ್ತೆ ಇದು ಬೆಂಡೆಕಾಯಿ, ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈ ಅಂಟು ಹೋಗೋವರೆಗೂ ಹುರ್ಕೊಳ್ಬೇಕು. ಒಂದು 3-4 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಬೇಕು. ಈ ರೀತಿ ಅಂಟು ಹೋಗಬೇಕು. ಬೆಂಡೆಕಾಯಿ ಪಲ್ಯಕ್ಕಾದರೆ ಇನ್ನೂ ಸ್ವಲ್ಪ ಹುರ್ಕೋಬೇಕಾಗುತ್ತೆ, ಸಾರಿಗಾದರೆ ಇಷ್ಟು ಹುರ್ಕೊಂಡ್ರೂ ಸಾಕಾಗುತ್ತೆ. ಇನ್ನು ಈ ಕಡೆ ನೆಲ್ಲಿಕಾಯಿ ಸೈಜಷ್ಟು ಹುಣಸೆ ಹಣ್ಣನ್ನು ನೆನೆಸಿಡ್ತಾ ಇದ್ದೀನಿ. ಆ ಕಡೆ ಬೆಂಡೆಕಾಯಿನ ಹುರಿದ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಮಸಾಲಕ್ಕೆ ರೆಡಿ ಮಾಡ್ಕೊಂಡು ಬಿಡೋಣ. ಒಂದು ಮಿಕ್ಸಿ ಜಾರಿಗೆ ಒಂದು 3 ಚಮಚ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಕಟ್ ಮಾಡಿರೋ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುಳಿ ಮುಂದೆ ಇದ್ದರೆ ಬೆಂಡೆಕಾಯಿಗೆ ಸಾರಿಗೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಬೆಂಡೆಕಾಯಿ ಹುಳಿ ಅಂತಲೇ ಹೇಳೋದು. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹುಳಿ ಮುಂದೆನೇ ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 1/4 ಚಮಚ ಅರಿಶಿನದ ಪುಡಿ, 1.5 ಚಮಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ಹಾಕ್ಕೊಳ್ಳಿ. ಹಾಗೆ 1 ಚಮಚ ಧನಿಯಾ ಪುಡಿ, ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಈ ರೀತಿ ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಈಗ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನಿಗೆ 1 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದ ನಂತರ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ ಇದು ಸಾರು ಮಾಡ್ಕೊಳ್ಳೋದು, ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ನನಗಂತೂ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು. ಹಾಗೆ ಒಂದು ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 4-5 ಬೆಳ್ಳುಳ್ಳಿನ ಕ್ರಷ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜನಕ್ಕೆ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಆಗೋದಿಲ್ಲ, ಹಂಗಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಾಗೆ 1-2 ಚಿಟಿಕೆ ಹಿಂಗನ್ನು ಹಾಕಿ ಈರುಳ್ಳಿ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ನಂತರ ರುಬ್ಬಿಟ್ಕೊಂಡಿರೋ ಮಸಾಲನೆಲ್ಲ ಹಾಕ್ಕೊಳ್ತೀನಿ. ಮಿಕ್ಸಿ ಜಾರಲ್ಲಿರೋ ಮಸಾಲಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನು ಹಾಕ್ಕೊಳ್ಳೋಣ. ಇವಾಗ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಕುದಿ ಕುದಿಸ್ಕೊಳ್ಬೇಕು. ಒಂದು ಕುದಿ ಕುದ್ದಿದ ನಂತರ ರುಚಿಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ನಲ್ಲ, ಒಂದು ನೆಲ್ಲಿಕಾಯಿ ಸೈಜಷ್ಟು, ಆ ರಸನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1.5-2 ಲೋಟ ನೀರನ್ನು ಹಾಕ್ಕೊಳ್ತೀನಿ. ನಿಮಗೆ ಎಷ್ಟು ಬೇಕೋ ನೋಡಿಬಿಟ್ಟು ನೀವು ನೀರನ್ನು ಹಾಕ್ಕೊಳ್ಳಿ. ಅನ್ನಕ್ಕಾದರೆ ಸ್ವಲ್ಪ ಇನ್ನೂ ತೆಳುಗಾದರೆ ಚೆನ್ನಾಗಿರುತ್ತೆ. ಮತ್ತು ಬೆಂಡೆಕಾಯಿ ಹುಳಿಗೆ ಏನಾಗುತ್ತೆ ಅಂದರೆ ಹೋಗ್ತಾ ಹೋಗ್ತಾ ಆಮೇಲೆ ಗಟ್ಟಿ ಆಗುತ್ತೆ. ಮುಂಚೆನೇ ಸ್ವಲ್ಪ ನೀರು ಮುಂದೆ ಮಾಡ್ಕೊಂಡ್ರೆ ಚೆನ್ನಾಗಾಗುತ್ತೆ. ಈ ಮಸಾಲದೆಲ್ಲ ಹಸಿ ವಾಸನೆ ಹೋಗಾದಮೇಲೆ ಒಂದು 3-4 ನಿಮಿಷ ಆದಮೇಲೆ ಹುರಿದಿಟ್ಕೊಂಡಿರೋ ಬೆಂಡೆಕಾಯಿನ ಹಾಕಿ ಈ ಬೆಂಡೆಕಾಯಿ ಬೇಯೋವರೆಗೂ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಬೆಂಡೆಕಾಯಿ ಹುರಿದಿರೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ. ಹಾಗಾಗಿ ಮಸಾಲನ ಮುಂಚೆ ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಲ್ಲಿ ಬೆಂಡೆಕಾಯಿ ಹಾಕಿ ಒಂದು 2 ನಿಮಿಷ ಬಿಸಿ ಮಾಡಿಕೊಂಡ್ರೆ ಆಯಿತು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಟೇಸ್ಟಿಯಾಗಿರೋ ಬೆಂಡೆಕಾಯಿ ಹುಳಿ ರೆಡಿ ಆಗುತ್ತೆ. ಅದರಲ್ಲೂ ಬಿಸಿ ಮುದ್ದೆ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಆಗುತ್ತೆ. ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಮಧ್ಯಾಹ್ನ ಇನ್ನು ಮುದ್ದೆ ಸಾರು ಎಲ್ಲ ಊಟ ಮಾಡಿಕೊಂಡು ಸಂಜೆ ಹೊರಗಡೆ ಹೋಗಬೇಕು ಅಂತ ಇದ್ನಲ್ಲ, ಅದು ಕೂಡ ಹೊರಗಡೆ ಹೋದ್ವಿ. ಇನ್ನು ವುಮೆನ್ಸ್ ಡೇ ಆಗಿದ್ದರಿಂದ ಏನಾದ್ರು ಸೆಲ್ಫ್ ಗಿಫ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬ್ಯಾಗ್ ತೊಗೊಳ್ಳೋಣ ಅಂತ ಹೋಗಿದ್ದು. ಮತ್ತು ಇದು ನನ್ನ ಫಸ್ಟ್ ಅರ್ನಿಂಗ್ಸಲ್ಲಿ ನಾನು ತೊಗೊಳ್ತಿರೋ ಅಂಥ ಗಿಫ್ಟು. ತುಂಬ ದೊಡ್ಡ ಬಜೆಟ್ ಅಂತ ಏನಿಲ್ಲ, ನನ್ನ ಬಜೆಟ್ಗೆ ಏನು ಬೇಕೋ ಅಷ್ಟು ನೋಡಿಬಿಟ್ಟು ತೊಗೊಂಡಿದ್ದೀನಿ. ಮತ್ತು ಯಾವ ಥರ ಬ್ಯಾಗ್ ತೊಗೊಂಡೆ ಅಂದ್ಬಿಟ್ಟು ನಾನು ಈ ವಿಡಿಯೋ ಕೊನೆಯಲ್ಲಿ ಮನೆಗೆ ಹೋದ್ಮೇಲೆ ನಿಮ್ಮ ಜೊತೆನೇ ಅನ್ಪ್ಯಾಕ್ ಮಾಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಆಲ್ರೆಡಿ ಲೇಟ್ ಬೇರೆ ಆಗಿತ್ತು, ಒಂದು 8-8:15 ಸುಮಾರು ಆಗಿತ್ತು. ಮನೇಲೇನೋ ಸಾರಿತ್ತು, ಆದರೆ ನನ್ನ ಮಗ ಹೊರಗಡೆನೇ ಊಟ ಮಾಡೋಣ ಅಂತ ಅಂದ. ಸೊ ಹೊರಗಡೆನೇ ಊಟ ಮಾಡ್ಕೊಂಡ್ವಿ. ಆ ಕ್ಲಿಪ್ಪಿಂಗ್ಸ್ ನನ್ನ ಹತ್ರ ಇಲ್ಲ. ಇನ್ನು ಊಟ ಎಲ್ಲ ಆದಮೇಲೆ ಚೂರೋಸನ್ನ ತಿನ್ನಬೇಕು ಅನ್ನಿಸ್ತಾ ಇತ್ತು. ಸೊ ಅದನ್ನು ತಿಂದ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ 10-10:30 ಆಗಿತ್ತು. ಇನ್ನು ಬ್ಯಾಗ್ ಅನ್ಪ್ಯಾಕ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಫಸ್ಟ್ ನನ್ನ ಅರ್ನಿಂಗ್ಸಲ್ಲಿ ಗಿಫ್ಟ್ ಆಗಿದ್ದರಿಂದ ತುಂಬಾ ಖುಷಿ ಆಗ್ತಾಯಿತ್ತು. ಏನೋ ಒಂಥರ ಫಸ್ಟ್ ಟೈಮ್ ಅಲ್ಲ ತೊಗೊಂಡಿದ್ದು, ಹಾಗಾಗಿ ತುಂಬ ಖುಷಿ ಆಗ್ತಿತ್ತು. ಇನ್ನು ನನ್ನ ಹಸ್ಬೆಂಡ್ಗೂ ಹೇಳ್ತಾ ಇದ್ದೆ, ನೋಡಿ ಇಲ್ಲಿ ಫಸ್ಟ್ ಟೈಮ್ ನನ್ನ ಅರ್ನಿಂಗ್ಸಲ್ಲಿ ನಾನು ಬ್ಯಾಗ್ ತೊಗೊಂಡಿದ್ದೀನಿ ಅಂತ. ಅವರಿಗೂ ಖುಷಿ ಆಯಿತು. ಮತ್ತು ಇದು ಬ್ಯಾಗ್ ಕಲರ್ ನನ್ನ ಹತ್ರ ಇರಲಿಲ್ಲ. ಸೊ ಈ ಕಲರ್ ಇಷ್ಟ ಆಯಿತು, ಹಂಗಾಗಿ ತೊಗೊಂಡೆ. ಇನ್ನು ಇದ್ರ ಪ್ರೈಸ್ ಬಂದುಬಿಟ್ಟು ₹1 ಕಡಿಮೆ 12,000 ಇದೆ. ಫಸ್ಟ್ ಟೈಮ್ ಅಲ್ಲ, ಖುಷಿ ಆಯಿತು ನನಗೂ ಕೂಡ. ನನ್ನ ಮಗಂಗೂ ಈ ಬ್ಯಾಗ್ ಇಷ್ಟ ಆಯಿತು, ಇದನ್ನೇ ತೊಗೊಂಡ. ನಾನೊಂದು 3 ಬ್ಯಾಗಲ್ಲಿ ಕನ್ಫ್ಯೂಷನಲ್ಲಿದೆ ಯಾವ್ದು ತೊಗೋಬೇಕು ಅಂತ. ಈ ಕಲರ್ ಇರಲಿಲ್ಲ, ಹಾಗಾಗಿ ಈ ಬ್ಯಾಗ್ನೇ ತೊಗೊಂಡೆ. ಕ್ರಾಸ್ ಬಾಡಿ ಬ್ಯಾಗ್ ಇದು.
ಸೊ ಇದನ್ನು ತೊಗೊಂಡು ಬಂದ್ವಿ. ವುಮೆನ್ಸ್ ಡೇ ಆಗಿದ್ದರಿಂದ ನನಗಿದು ನನ್ನ ಅರ್ನಿಂಗ್ಸಲ್ಲಿ ತೊಗೊಂಡಿದ್ದರಿಂದ ನನಗೆ ತುಂಬಾ ಸ್ಪೆಷಲ್ ಅನಿಸ್ತು. ಆಮೇಲೆ ಎಲ್ಲರಿಗೂ ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ, ಬಟ್ ಒಂದಿನ ಅಲ್ಲ ಪರವಾಗಿಲ್ಲ. ಹ್ಯಾಪಿ ವುಮೆನ್ಸ್ ಡೇ ಎಲ್ರಿಗೂ ಕೂಡ. ಇದಾಗಿತ್ತು ನನ್ನ ವುಮೆನ್ಸ್ ಡೇ ದಿನದ ವ್ಲಾಗ್. ಮತ್ತು ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ. ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.